ಅತ್ತೆ ಹೆರಿಗೆಗೂ ದೊಡ್ಡಮ್ಮ ಬರೋದಕ್ಕೂ ಏನ್ ಸಂಬಂಧ? ಇದೇವಲ್ಲ ಬಾವಾ, ಮೊನ್ನೆ ಗಾಯತ್ರಿ ಅತ್ತೆ ಆತ್ಮ ಕಾಣಿಸ್ತು ಅಂತ ರಂಪಾಟ ಮಾಡಿದ್ರಲ್ಲ. ಹೌದು. ಅದಾದ್ಮೇಲೆ ಮತ್ತೆ ಆತ್ಮ ಏನಾದ್ರು ಕಾಣಿಸ್ತಾ? ಇಲ್ಲ. ಯಾಕೆ ಹೇಳಿ? ಮೊದ್ಲೇ ಮೂರ್ಖ, ಅವನನ್ ಕೇಳಿದ್ರೆ ಅವನೇನೇ ಹೇಳ್ತಾನೆ. ಯಾಕೆಂದ್ರೆ ಗಾಯತ್ರಿ ಅತ್ತೆ ಆತ್ಮ ನಿಮ್ ಗರ್ಭದಲ್ಲಿ ಸೇರ್ಕೊಂಡಿದೆ, ಅದಕ್ಕೆ. ಏ ಸುಮನ, ಏನ್ ಮಾತಾಡ್ತಿದ್ಯಾ ನೀನು? ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ ಪುನರ್ಜನ್ಮ ಪಡೆದಿರೋ ಗಾಯತ್ರಿ ಅತ್ತೆನೂ ಸತ್ತೋಗಿರೋದಿಕ್ಕೆ ಆತ್ಮ ಕಾಣಿಸ್ಕೊಂಡಿದೆ. ಮತ್ತೆ ಇನ್ನೊಂದ್ ಜನ್ಮ ಪಡ್ಕೊಳ್ಳೋದಿಕ್ಕೆ ಚಿಕ್ಕಿ ಗರ್ಭದಲ್ಲಿ ಸೇರ್ಕೊಂಡಿರೋದಿಕ್ಕೆ ಮೊನ್ನೆಯಿಂದ ಆತ್ಮ ಕಾಣಿಸ್ತಾ ಇಲ್ಲ. ಅರ್ಥ ಆಯ್ತಾ? ನೀನ್ ನಂಗೆ ಹೊಡಿಬೇಡ, ಈಗ್ಲೇ ಹೇಳ್ತಿದೀನಿ. ಸುಮ್ನೆ ಯಾಕಮ್ಮ ಹೊಡಿತಾರೆ? ನೀನ್ ಹೇಳಿದ್ರಲ್ಲಿ ಲಾಜಿಕ್ ಇದೆ ಅಂತ ಅನಿಸ್ತಾ ಇದೆ. ಏನಂತೀಯ ವಿಶಾಲ್? ಬ್ರದರ್, ಐ ಆಮ್ ವೆರಿ ಸಾರಿ. ಯು ಆರ್ ಆಬ್ಸಲ್ಯೂಟ್ಲಿ ರಾಂಗ್. ನಮ್ಮಮ್ಮ ಅದೆಷ್ಟು ಜನ್ಮ ಎತ್ತಿದ್ರೂ ಸರಿ, ನೈನಿ ಗರ್ಭದಲ್ಲಿ ಬಿಟ್ರೆ ಬೇರೆ ಯಾರ ಹೊಟ್ಟೆಲೂ ಕೂಡ ಹುಟ್ಟೋದಿಲ್ಲ. ಪ್ರತಿ ಜನ್ಮದಲ್ಲೂ ನಯನಿ ಕೂಡ ಹುಟ್ಲೇಬೇಕಾ ವಿಶಾಲ್? ದೊಡ್ಡಮ್ಮನ ಆಸೆನ ನೆರವೇರ್ಸೋಕ್ಕೋಸ್ಕರ ನೈನಿ ಅದಕ್ಕೆ ಬೇಕಾದ್ರೆ ಎಂಥ ತ್ಯಾಗನಾದರೂ ಮಾಡೋಕೆ ಮುಂದಾಗ್ತಾರೆ. ಗಾಯತ್ರಿ ಎಲ್ಲಿಗೆ ಹೋಗ್ತಾ ಇದ್ದಾಳೆ? ನಿಮ್ ಹೊಟ್ಟೆಲಿ ಗಾಯತ್ರಿ ಅತ್ತೆ ಬೆಳೀತಿದ್ದಾರೆ ಅಂತ ಆ ಮಗುಗೂ ಅರ್ಥ ಆಯ್ತು ಅನ್ಸತ್ತೆ. ಏನಂತ? ಅವಳ ಹೆಸರಲ್ಲಿ ಬರ್ದಿರೋ ಆಸ್ತಿನ್ ಕೂಡ ಇವರೇ ತಗೋಬಹುದು ಅಂತ. ಈ ಸಲ ಏನೂ ಮೋಸ ಮಾಡ್ದೆ ಆ ಅದೃಷ್ಟ ಒದಗ್ ಬಂದಿದೆ ಚಿಕ್ಕಿಗೆ. ಇವಳು ಹೀಗೆ ಮಾತಾಡ್ತಿದ್ರೆ ನನಗೆ ಎತ್ತಿ ಕಪಾಳಕ್ಕೆ ಬಿಡೋಣ ಅನ್ನೋಷ್ಟು ಕೋಪ ಬರುತ್ತೆ ಆತಗೆ. ನೀವು ಯಾಕೆ ಸೈಲೆಂಟ್ ಆಗಿದ್ದೀರಾ? ಯಜಮಾನ್ರು ಯೋಚನೆಯಲ್ಲಿ ಮುಳುಗಿರೋದ್ರಿಂದ ಸುಮ್ಮನಿದ್ದೀನಿ ವಿಕ್ರಾಂತ್ ಅವರೇ. ಏನ್ ಯೋಚನೆ ಮಾಡ್ತಿದ್ಯಾ ಕಂದ? ನನ್ನ ಹೆತ್ತ ತಾಯಿ ಗಾಯತ್ರಿ ದೇವಿ ಬರ್ತಿದ್ದಾರೆ ಮಾಮ್. ಯಾವಾಗ? ದುರಂಧರ ಅತ್ತೆಗೆ ಡೆಲಿವರಿ ಆದ್ಮೇಲೆ. ಸ್ಟಾಪ್ ಇಟ್. ಫಸ್ಟ್ ಟೈಮ್ ನಮ್ಮಮ್ಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಮನೆಗೆ ಬರ್ತಿದ್ದಾರೆ ಅಂತ ನೈನಿಗಿಂತ ಮೊದಲೇ ನನಗೆ ಗೊತ್ತಾಗುತ್ತೆ. ದೊಡ್ಡಮ್ಮನ ಆತ್ಮ ಏನಾದರೂ ಬಂದರೆ ದುರಂಧರ ಅತ್ತೆ ಗರ್ಭದಲ್ಲಿ ಅವರಿಲ್ಲ ಅಂತ ಆಗುತ್ತಲ್ಲ ಬ್ರೋ. ಅಷ್ಟೇ ಅಲ್ವಾ ವಿಕ್ರಾಂತ್ ಅವರೇ? ನನ್ನ ತಂಗಿಗೆ ಅತ್ತೆಗೆ ಈಗಲಾದರೂ ಅರ್ಥ ಆದರೆ ಒಳ್ಳೇದು. ಮೊದಲು ಬರಕ್ ಹೇಳಿ ನೋಡೋಣ. ನಾವು ನೋಡಕ್ಕಾಗಲ್ವಲ್ಲೇ? ನಮ್ಮ ಮಾಮ್ ನೋಡ್ತಾರೆ. ಬಾಯ್ ಮುಚ್ಚು. ನಾನ್ ಹೇಗ್ ನೋಡಕ್ಕಾಗತ್ತೆ? ಆ ಶಕ್ತಿ ನೈನಿಗ್ ಮಾತ್ರನೇ ಇರೋದು. ಬಂದ್ರೆ ಅಲ್ವಾ ಅತ್ತೆ ದೊಡ್ಡತ್ತೆ? ಬರ್ತಾಳೆ.
ಜಾರಿ ಹೋದಾಗಲೇ ಅನ್ಕೊಂಡೆ ನೀವು ನಿಮ್ಮ ನಿಜ ಸ್ವರೂಪದಲ್ಲೇ ಬರಕ್ಕೆ ಹೋದ್ರಿ ಅಂತ. ಮಾಮ್, ಗಾಳಿಗೆ ಕರ್ಟನ್ಸ್ ಎಲ್ಲ ಅಲ್ಲಾಡ್ತಾ ಇದೆ. ದೊಡ್ಡಮ್ಮನ ಫೋಟೋ ಕೂಡ ಅಲ್ಲಾಡ್ತಾ ಇದೆ. ವಾತಾವರಣ ನೋಡ್ತಾ ಇದ್ರೆ ವಿಶಾಲ್ ಹೇಳ್ದಾಗೆ ದೊಡ್ಡಮ್ಮ ಬಂದಿದ್ದಾರೆ ಅಂತ ಅನ್ಸತ್ತೆ ಮಾಮ್. ಬಂದ್ಬಿಟ್ರು. ಬ್ರೋ, ಗುರುಗಳು ಕೊಟ್ಟಿದ್ದ ಮಂತ್ರ ಪುಷ್ಪ ಗಾಳಿಲಿ ತೇಲ್ಕೊಂಡು ಬರ್ತಿದೆ. ದೊಡ್ಡತ್ಗೆ ಬರ್ತಾರೆ ಅಂತಂದ್ರು, ಆದ್ರೆ ಹೂ ಬರ್ತಿದ್ಯಲ್ಲೋ. ಮಂತ್ರ ಪುಷ್ಪನ ಹಿಡ್ಕೊಂಡು ಗಾಯತ್ರಿ ಅಮ್ಮೋರು ಬಂದ್ರು ಚಿಕ್ಕಮ್ಮ. ನೈನಿ, ಅಮ್ಮ, ನಮ್ಮಮ್ಮ ಇಲ್ಲಿಗೆ ನಿಂತಿದಾರಲ್ಲ. ಹೌದು ಯಜಮಾನ್ರೆ. ತಿಲೋತ್ತಮ, ನಮ್ಮಮ್ಮ ಸ್ವಾಮೀಜಿಯವ್ರು ಕೊಟ್ಟಿರೋ ಮಂತ್ರಿಸಿರೋ ಹೂವನ್ನ ಇಟ್ಕೊಂಡು ನನ್ನ ಕಣ್ಮುಂದೆ ಬಂದು ನಿಂತ್ಕೊಂಡಿದ್ದಾರೆ. ಕಾಣಿಸ್ತಿದ್ಯಾ? ಹೌದಾ? ಹಾಗ ಕಂದ? ನಯನಿಗೆ ನಿಮ್ಮಮ್ಮನ ಆತ್ಮಸ್ವರೂಪ ಸ್ಪಷ್ಟವಾಗಿ ಕಾಣಿಸ್ತಿರ್ಬೇಕು. ನಾವು ನೋಡೋಕ್ಕಾಗ್ತಿರೋ ದುರಾದೃಷ್ಟವಂತರಲ್ವಾ? ನೀನು ನನ್ನನ್ನು ನೋಡಕ್ಕಾಗತ್ತೆ ಅನ್ನೋ ವಿಷಯ ನನ್ನ ಸೊಸೆ ನೈನಿಗೆ ಗೊತ್ತು ತಿಲೋತ್ತಮ. ಅವಳು ಆ ವಿಷಯನ ಹೇಳಿದ್ರೆ ಎಲ್ಲಿ ನಿನ್ನ ರಹಸ್ಯ ಬಯಲಾಗತ್ತೋ ಅಂತ ಆತಂಕ ಪಡ್ತಿದ್ಯಾ? ನೀವಿಲ್ಲ ಅಂತ ಮತ್ತೊಂದು ಜನ್ಮ ಎತ್ತಲ್ಲ ಅಂತ ಬಾಯಿಗೆ ಬಂದಾಗ ಮಾತಾಡೋ ಮೂರ್ಖರಿಗೆ ಬುದ್ಧಿ ಹೇಳಕ್ ಬಂದಿದ್ದೀರಾ ಅಲ್ವಾ ಅಮ್ಮವ್ರೆ? ನಿನ್ನ ತಂಗಿ ಮಾತುಗಳಿಗೆ ನೀನ್ ತಲೆ ಕೆಡಿಸ್ಕೋಬೇಡ ನೈನಿ. ನಿನ್ನ ಲಕ್ಷ್ಯನೇ ಬೇರೆ, ನಿನ್ನ ಗುರಿನೇ ಬೇರೆ. ಅಂಥವ್ರ ಜೊತೆಲಿ ನಿನಗೆಂಥ ಹೋಲಿಕೆ? ಏನ್ ಹೇಳ್ತಿದಾರ ಅಕ್ಕ ದೊಡ್ಡತ್ತೆ? ಬಾಯಿ ಮುಚ್ಕೊಂಡು ಇರು ಅಂತ ಹೇಳ್ತಿದ್ದಾರೆ. ನೀನ್ ಮಾತಾಡ್ಬೇಡ ಸುಮನ. ಅಮ್ಮ, ನೀವು ನನಗೆ ಕಾಣಿಸ್ತಾ ಇರ್ಬೋದು, ಆದರೆ ನೀವು ಹಿಡ್ಕೊಂಡಿರೋ ಹೂವು ನನಗೆ ಕಾಣಿಸ್ತಿದ್ಯಮ್ಮ. ಅಮ್ಮ, ನಿಮ್ಮ ಕೈ ಇಲ್ಲೇ ಇದೆಯಲ್ಲಮ್ಮ. ಹಾಂ ಹಾಂ, ಇಲ್ಲೇ ನಿಂತಿದ್ದೀರಲ್ವಮ್ಮ? ಹೌದು. ನಿಮ್ಮನ್ನ ಸ್ಪರ್ಶಿಸೋ ಅವಕಾಶ, ಅದೃಷ್ಟ ನನಗಿದ್ದಿದ್ರೆ ನನಗೆ ಜನ್ಮಕ್ಕೆ ಅದಕ್ಕಿಂತ ಏನು ಬೇಕು ಹೇಳಿ?
ನಿನ್ನ ಮಗಳಾಗಿ ನಾನು ಹುಟ್ಟಿದ್ದೀನಲ್ಲ ಕಂದ. ನೀನ್ ನನ್ನನ್ನ ಎತ್ಕೊಂಡು ನನ್ನ ಆಲನೆ ಪಾಲನೆ ನೋಡ್ಕೋತೀಯಲ್ಲ. ನಿಜಾನೇ ಅಮ್ಮೋರೆ. ನೈನಿ ಅಮ್ಮ ಏನು ಹೇಳ್ತಿದಾರೆ? ಈ ಜನ್ಮದಲ್ಲಿ ನೀವು ಅಮ್ಮವ್ರಿಗೆ ಅಪ್ಪ ಆಗಿದ್ದೀರಲ್ವ ಯಜಮಾನ್ರೆ. ನಿಮ್ ಮಗಳಾಗಿ ನಿಮ್ ಮುಂದೆ ಬಂದಾಗ ಅವ್ರನ್ನ ಮಡ್ಲಿಗೆ ಅಪ್ಕೊಂಡು ಭುಜದ ಮೇಲೆ ಎತ್ಕೊಂಡು ಈ ಪ್ರಪಂಚನ ಹೊಸದಾಗಿ ಪರಿಚಯ ಮಾಡಿಸಿದ್ರೆ ಆಗ ಅವರೇ ಅದೃಷ್ಟವಂತರು ಅಂತ ಅನ್ಕೋತಾರಂತೆ. ಅಮ್ಮ ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಅಮ್ಮ. ಐ ಲವ್ ಯು ಕಂದ, ಐ ಲವ್ ಯು. ಈ ಹೂ ನೀನೇ ತಗೊಂಡು ನೈನಿ ಕೊಡು. ಯಜಮಾನ್ರೆ, ಅಮ್ಮವ್ರು ನಿಮ್ಗೆ ಆ ಹೂನ ತಗೊಂಡು ನನಗೆ ಕೊಡಕ್ ಹೇಳ್ತಿದ್ದಾರೆ. ಆಗ ಕೊಡಿ ಅಮ್ಮ, ನಿಮ್ಮ ಸೊಸೆ ಕೊಡ್ತೀನಿ. ಏನ್ ನಡೀತಾ ಇದೆ ಮಾಮ್? ತಾಯಿ ಮಗ ಹೇಗಿರ್ತಾರೆ ಅಂತ ನಿಮ್ಮಂಥವ್ರು ಕಲಿಯೋ ಅವಶ್ಯಕತೆ ತುಂಬಾ ಇದೆ. ನೈನಿ ಅಮ್ಮ ಹೇಳಿದ್ರಲ್ವಾ, ಈ ಹೂವ ತಗೋ. ನೈನಿ, ಗುರುಗಳು ಕೊಟ್ಟಿರೋ ಆ ಮಂತ್ರ ಪುಷ್ಪನ ಎಲ್ಲಂದ್ರೆ ಅಲ್ಲಿ ಇಡಬೇಡ, ನಿನ್ನ ಸೆರಗಲ್ಲೇ ಕಟ್ಕೋ. ಸರಿ ಅಮ್ಮೋರೆ. ತಿಲೋತ್ತಮ, ನೀನು ನನ್ನನ್ನ ಹಿಡಿದಿಡೋ ಪ್ರಯತ್ನನ ಮತ್ತೆ ಮಾಡಿದೀಯ ಅಂತ ನನಗರ್ಥ ಆಗ್ತಿದೆ. ಆದ್ರೆ ಅದೆಲ್ಲವನ್ನ ನಾನು ತಿರುಗಿ ವಾಪಸ್ ಕೊಟ್ಟು ನಿನ್ನ ಆಯಸ್ಸನ್ನ ಸಮಾಪ್ತಿ ಮಾಡೋದರಲ್ಲಿದ್ದೀನಿ. ಈ ಕ್ಷಣನೇ ನಿನ್ನನ್ನು ಸಾಯಿಸ್ಬೇಕು ಅನ್ನೋಷ್ಟು ಕೋಪ ಇದೆ. ಆದ್ರೆ ನನ್ನ ಮಗ ಸಂತೋಷವಾಗಿರೋಂಥ ಈ ಸಮಯದಲ್ಲಿ ನೀನು ಬದುಕ್ಬಿಟ್ಟೆ. ಯಜಮಾನ್ರೆ, ಅಮ್ಮವರು ಹೊರಟು ಹೋಗ್ತಿದ್ದಾರೆ. ಅಮ್ಮ ಅಮ್ಮ ಅಮ್ಮ. ಏ ಸುಮ್ಮಿ, ದೊಡ್ಡತ್ತಿಗೆ ನನ್ನ ಹೋಟೆಲ್ ಇಲ್ಲ ಅನ್ನೋದು ಈಗ್ಲಾದ್ರೂ ಅರ್ಥ ಆಯ್ತೇನೆ ನಿನ್ಗೆ? ಅಮ್ಮ, ಈ ಜನ್ಮದಲ್ಲಿ ನಿಮ್ಮನ್ನ ಜೊತೆಲೇ ಇಟ್ಕೊಂಡಿದ್ದೀನಿ. ಹೋದ ಜನ್ಮದಲ್ಲಿ ನೀವು ನನ್ನನ್ನು ಬಿಟ್ಟು ಹೋಗಿ ತುಂಬ ವರ್ಷಗಳಾಯಿತು ಅಂತ ಮತ್ತೆ ನನ್ನನ್ನು ನೋಡಬೇಕು ಅಂತಲೇ ಅಲ್ವಾ ಈ ರೀತಿ ಆಸೆ ಪಡ್ತಿದ್ದೆ. ಆದರೆ ಈಗ ಮತ್ತೆ ನೀವು ಆತ್ಮರೂಪದಲ್ಲಿ ಪ್ರತ್ಯಕ್ಷವಾಗಿ ನನ್ನ ಮುಂದೆ ಬಂದು ನಿಂತ್ಕೊಂಡ್ರಿ. ನನಗೆ ತುಂಬ ಅಂದರೆ ತುಂಬ ಸಂತೋಷ ಆಗ್ತಿದೆಯಮ್ಮ.
ನಿಜಾನೇನಮ್ಮ? ಹೌದು ಚಿಕ್ಕಪ್ಪ, ನಿಮ್ಮೇಲಾಣೆ. ತಲೆ ಮೇಲಿಂದ ಕೈ ತೆಗಿಯಮ್ಮ, ಇನ್ನೂ ಕೊಳ್ಳಕ್ಕಾಗ್ಬಿಡ್ತೀನಿ ನಾನು. ವಿಶಾಲ್, ನಮ್ ಮಾತ್ನ ಚಿಕ್ಕಪ್ಪ ನಂಬ್ತಿಲ್ಲ. ನೀನ್ ಗಾಯತ್ರಿ ಅತ್ತೆನ ನೋಡ್ದ್ಯಾ ಅಂತಂದ್ರೆ. ನಿಜಾನ ವಿಶಾಲ? ಅಮ್ಮನ್ನ ಡೈರೆಕ್ಟಾಗಿ ನೋಡ್ಲಿಲ್ಲ, ಆದ್ರೆ ಅಮ್ಮ ನನ್ನ ಕೈಗೆ ಹೂವು ಕೊಟ್ರು ಮಾವ. ಹೇಳ್ದೆ ತಾನೆ? ಆಗ ನೀನ್ ಕೂಡ ಇರ್ಲಿಲ್ವಲ್ಲ ಅಕ್ಕ? ಹೌದಲ್ವಾ? ಅಯ್ಯಪ್ಪ, ನಾನು ಅದ್ಭುತನ ನೋಡ್ಲಿಲ್ಲ ಅಂತ ನೀನ್ ಕಣ್ಮಿಡಕ್ಸ್ದೆ ನೋಡಿರೋ ಹಾಗೆ ನನಗ್ ವರ್ಣಿಸಿ ನನ್ನನ್ನೇ ಬಕ್ರ ಮಾಡ್ಬಿಟ್ಟಿಯಲ್ಲಮ್ಮ ನೀನು. ಹೋಗ್ಲಿ ಬಿಡಿ ಚಿಕ್ಕಪ್ಪ, ಖುಷಿನ ಆತರ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. ನನಗಂತೂ ನಿಜವಾಗ್ಲೂ ಅಮ್ಮನ್ ನೋಡ್ತಿದ್ದ ಹಾಗೆ ಅನಿಸ್ತು. ಮಂತ್ರಪುಷ್ಪನ ನಾನ್ ರೂಮಲ್ಲಿಟ್ಟು ಮರ್ತೋಗಿದ್ದು ಒಳ್ಳೇದಾಯ್ತು ಅನ್ಕೋಬೇಕು. ಆಶ್ಚರ್ಯವಾಗಿ ಗಾಯತ್ರಿ ಪುಟ್ಟಿ ಅದೇ ರೂಮಿಗೆ ಹೋದ್ಲು ಯಜಮಾನ್ರೆ. ನೀವ್ ಗಮನಿಸಿದ್ರಾ? ಅದು ನಾನು ಜಾಸ್ತಿ ಅಬ್ಸರ್ವ್ ಮಾಡಲಿಲ್ಲ ನೈನಿ. ಚಿಕ್ಕ ಮಗು ಅಲ್ವಾ, ಮನೆಯೆಲ್ಲ ತಿರುಗ್ತಿದ್ಲು ಅನ್ಸತ್ತೆ. ಅಕ್ಕ, ಇನ್ನೊಂದು ವಿಷಯ ಗೊತ್ತಾ? ಅಮ್ಮವ್ರು ಕೂಡ ಬೆಳಗ್ಗೆ ಕಣ್ಬಿಟ್ಕೊಂಡ್ ಕನ್ಸ್ ಕಾಣ್ತಿದ್ದೀರಾ ನೀವು? ಮುಖದಲ್ಲಿ ನಗು ಬೇರೆ ಕಾಣಿಸ್ತಿದೆ. ಸಂತೋಷ ಆಗ್ತಿದೆ ಸುಮ್ಮನ. ಮಂಚದ ಮೇಲೆ ಮಲ್ಗಿರೋದಿಕ್ಕಾ? ನಿಂತಲೆ ಏನ್ ಮಾತಾಡಿರೋ ಅರ್ಥ ಆಗಲ್ಲ ನಿಂಗೆ. ನಾನೇನಂದೆ ಈಗ? ಮಂಚದ ಮೇಲೆ ಆರಾಮಾಗಿ ಮಲ್ಗಿರೋದಿಕ್ಕೆ ಖುಷಿ ಆಗ್ತಿದ್ಯಾ ಅಂತ ಕೇಳಿದೆ. ಪ್ರತಿ ಪದಕ್ಕೂ ಒಂದು ಅರ್ಥ ಇರುತ್ತೆ ಕಣೆ, ಅದನ್ನ ಉಪಯೋಗಿಸೋದು ಕೂಡ ಒಂದು ಕಲೆ. ಅಷ್ಟೆಲ್ಲ ಕಲೆ ನಂಗಿಲ್ಲ, ಆದ್ರೆ ನೀವಿವಾಗ ಯಾಕೆ ಖುಷಿ ಆಗಿದ್ದೀರಾ ಅಂತ ಹೇಳಿ. ಇಲ್ಬಾ ಇಲ್ಲಿ. ತುಂಬಾ ದಿನ ಆದ್ಮೇಲೆ ವಿಶಾಲ್ ಬ್ರೋ ಕಣ್ಣಲ್ಲಿ ಖುಷಿ ನೋಡ್ದೆ ನಾನು. ಪಾಪ ಯಾವಾಗ್ಲೂ ಕೆಲಸ ಬಿಸ್ನೆಸ್ ಅಂತ ಬ್ಯುಸಿನೇ ಇರ್ತಾನೆ.